ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಪ್ರತಿಮಾ ಭಟ್. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಟಿವಿ9ಗೆ ಇವತ್ತು 18ನೇ ವರ್ಷದ ಸಂಭ್ರಮ. ಕಳೆದ 18 ವರ್ಷಗಳಿಂದ ಜನತೆಗೆ ಪಕ್ಕಾ ಸುದ್ದಿ ಮತ್ತು ಪಕ್ಕಾ ವಿಶ್ಲೇಷಣೆಗಳನ್ನ ಉಣಬಡಿಸ್ತಾ ಇರುವಂತಹ ಟಿವಿ9 ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್. ಟಿವಿ9 ಉತ್ತಮ ಸಮಾಜಕ್ಕಾಗಿ ಸದಾ ಬದ್ಧ, ನಿರ್ಭೀತಿಯಿಂದ ಜನಪರ ಕಾಳಜಿಯ ಸುದ್ದಿಯನ್ನ ನಿಮ್ಮ ಮುಂದಿಡುವಂತಹ ಟಿವಿ9 ಅಭಿಯಾನಗಳು ಮುಂದಿನ ದಿನಗಳಲ್ಲೂ ಅದೇ ರೀತಿ ಮುಂದುವರಿಯುತ್ತೆ. ಸಾಟಿ ಇಲ್ಲದ 18 ವರ್ಷಗಳನ್ನ ಪೂರೈಸಿರುವಂತಹ ಟಿವಿ9 ಕನ್ನಡದ ನಿಜವಾದ ಶಕ್ತಿ ನೀವು. ಎಲ್ಲ ಟಿವಿ9 ಕನ್ನಡ ವೀಕ್ಷಕರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗಾದ್ರೆ ಬನ್ನೀಗ ಫಟಾಫಟ್ 50 ನೋಡ್ಕೊಂಬೋಣ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ವಕ್ಫ್ ವಿವಾದ ಗದ್ದಲ ಎಬ್ಬಿಸಿತು. ವಿಪಕ್ಷ ನಾಯಕ ಆರ್ ಅಶೋಕ್ ವಕ್ಫ್ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದ್ರು. ಇದಕ್ಕೆ ಶಾಸಕ ಯತ್ನಾಳ್ ಕೂಡ ಧ್ವನಿಗೂಡಿಸಿದ್ರು. ಈ ವೇಳೆ ಬಸವಣ್ಣನವರ ಬಗ್ಗೆ ಯತ್ನಾಳ್ ಹೇಳಿಕೆ ಪ್ರಸ್ತಾಪಿಸಿ ಕಾಂಗ್ರೆಸ್ ಶಾಸಕರು ತಿರುಗೇಟನ್ನ ಕೊಟ್ಟರು. ನೂತನವಾಗಿ ಆಯ್ಕೆಯಾಗಿರುವಂತಹ 3 ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಸಂಡೂರು ಶಾಸಕಿಯಾಗಿ ಅನ್ನಪೂರ್ಣ, ತುಕಾರಾಮ್, ಶೆಗ್ಗಾವ್ ಶಾಸಕರಾಗಿ ಯಾಸಿರ್ ಅಹಮದ್ ಪಠಾಣ್ ಮತ್ತು ಚನ್ನಪಟ್ಟಣ ಶಾಸಕರಾಗಿ ಸಿಪಿ ಯೋಗೇಶ್ವರ್ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿದರು. ಕಲಾಪ ಆರಂಭಕ್ಕೂ ಮುನ್ನ ಉಪಚುನಾವಣೆ ಗೆಲುವಿನ ಬಗ್ಗೆ ಚರ್ಚೆ ಆಯಿತು. ಸಿಪಿ ಯೋಗೇಶ್ವರನ್ನ ಕಳುಹಿಸಿ ಗೆಲ್ಲಿಸಿದ್ದು ಒಳ್ಳೇದಾಯ್ತು, ಒಳ್ಳೇದ್ ಮಾಡಿದ್ರಲ್ಲಪ್ಪ ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ತಕ್ಷಣವೇ ಅಶ್ವಥ್ ನಾರಾಯಣ್ ಸುಮ್ನಿರಿ ಅಂತ ನಗುತ್ತಾ ಕೈಮಿಗಿದು ಪ್ರಸಂಗವನ್ನ ಮುಂದುವರಿಸಿದ್ರು. ಚನ್ನಪಟ್ಟಣದ ನೂತನ ಶಾಸಕರಾಗಿ ಸಿಪಿ ಯೋಗೇಶ್ವರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದಾದ ಬಳಿಕ ಬಿಜೆಪಿ ಶಾಸಕರಿಗೆ ಹಸ್ತಲಾಘವ ನೀಡುವಂತೆ ಸಿಪಿವೈಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಡಿಸಿಎಂ ಮಾತಿನಂತೆ ಸಿಪಿವೈ ಬಿಜೆಪಿ ಸದಸ್ಯರ ಬಳಿ ತೆರಳಿ ಹಸ್ತಲಾಘವ ಮಾಡಿದರು. ಬೆಳಗಾವಿ ಸುವರ್ಣಸೌಧದಲ್ಲಿ ವಿಜಯೇಂದ್ರ ಪಕ್ಕದಲ್ಲೇ ಸೋಮಶೇಖರ್ಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಮಧ್ಯದಲ್ಲೇ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೆ ಆಸನದ ವ್ಯವಸ್ಥೆ ಇದೆ. ಆ ಸದನದ ಒಳಗೆ ಬಂದು ತಮ್ಮ ಆಸನವನ್ನ ಅವರು ಹುಡುಕಾಡ್ತಾರೆ. ವಿಜಯೇಂದ್ರ ಪಕ್ಕದಲ್ಲಿದೆ, ಬಾ ಕುಳಿತುಕೋ ಅಂತ ಎಸ್ಟಿಎಸ್ ಆ ಸಂದರ್ಭದಲ್ಲಿ ಹೇಳ್ತಾರೆ. ಡಿಸೆಂಬರ್ 19ರವರೆಗೆ ಅಧಿವೇಶನ ನಡೆಸುವುದಕ್ಕೆ ನಿರ್ಧಾರ ವಿಧಾನಸಭೆ ಕಾರ್ಯಕಲಾಪ ಸಲಹಾ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಡಿಸೆಂಬರ್ 20ರಿಂದ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸಾಹಿತ್ಯ ಸಮ್ಮೇಳನದ ಮರುದಿನ ಸದನ ಮುಂದುವರಿಸುವಂತೆ ಬಿಜೆಪಿ ಆಗ್ರಹ ಮಾಡಿತು. ಸಚಿವ ದಿನೇಶ್ ಗುಂಡೂರಾವ್ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂತ ರೈತ ಸಂಘಟನೆಗಳ ಅಹವಾಲನ್ನ ಸ್ವೀಕರಿಸಿದ್ದಾರೆ. ಈ ವೇಳೆ ಹುಬ್ಬಳ್ಳಿ ತಾಲೂಕಿನ ಕೆಲವು ಮಹಿಳೆಯರು ಸಚಿವರಿಗೆ ಅಡ್ಡ ಬಂದಿದ್ದಾರೆ. ತಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ. 2A ಮೀಸಲಾತಿಗೆ ಆಗ್ರಹಿಸಿ ನಾಳೆ ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸಲಿದೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸುವರ್ಣ ವಿಧಾನಸೌಧದ ಎದುರಿನ ಪ್ರತಿಭಟನಾ ಸ್ಥಳವನ್ನ ಪರಿಶೀಲಿಸಿದ್ದಾರೆ. ಅದಕ್ಕೂ ಮೊದಲು ಟಿವಿ9 ಜೊತೆಗೆ ಮಾತನಾಡಿದ್ರು ಸ್ವಾಮೀಜಿ. ನಾಳೆಯ ಹೋರಾಟಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಭೇಟಿಯಾಗಿದ್ದಾರೆ. ವಿಜಯೇಂದ್ರ ಸಿಸಿ ಪಾಟೀಲ್, ಅಶ್ವಥ್ ನಾರಾಯಣ ಭೇಟಿ ಮಾಡಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ನಾನು ಅಡ್ಡಿ ಬರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜ ಹೋರಾಟ ಮಾಡ್ತಾ ಇದೆ. ನಾನು ಕೂಡ 2 ಬಾರಿ ಸಭೆ ಮಾಡಿದ್ದೇನೆ ಅಂತ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇನ್ನು ಅಧಿವೇಶನ ಶುರುವಾಗೋದಕ್ಕೂ ಮೊದಲೇ ಮಾತನಾಡಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಕಳೆದ ಬಾರಿ ಕೊಟ್ಟಂತ ಆಡಳಿತ ಈ ಬಾರಿ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಗುರುವಾರ ವಿಧಾನಸೌಧಕ್ಕೆ ಬಂದು ಮಾಯ ಆಗ್ಬಿಡ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಮೂಡ ಪ್ರಕರಣದ ಬಗ್ಗೆ ದೇಸಾಯಿ ಕಮಿಟಿ ತನಿಖೆ ಮಾಡ್ತಾ ಇದೆ. ಇನ್ನೇನು ನಾವು ನೇಣು ಹಾಕೊಳ್ಬೇಕಾ ಅಂತ ಸಚಿವ ಬೈರತಿ ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ಟೀಕೆಗೆ ಬೆಳಗಾವಿಯಲ್ಲಿ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಜೆಡಿಎಸ್ನವರಿಗೆ ಬೇರೆ ಕೆಲಸ ಇಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಕರೆದ್ರೆ ಹೋಗ್ತೀನಿ ಅಂತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅಚ್ಚರಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔತಣಕೂಟಕ್ಕೂ ಹೋಗ್ತೀನಿ, ಶಾಸಕಾಂಗ ಸಭೆಗೂ ಹೋಗ್ತೀನಿ, ನನ್ನ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆನೇ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವಿ ಫ್ಲೂಯಿಡ್ನ ವರದಿ ಅಧಿಕಾರಿಗಳ ಕೈ ಸೇರಿದೆ. ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯ ಅಲ್ಲ ಅಂತ ವರದಿ ಸಲ್ಲಿಕೆಯಾಗಿದೆ. ಐವಿ ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಎಂಬ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಟಿವಿ9 ವರದಿಯ ಬೆನ್ನಲ್ಲೇ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದಾರೆ. 6 ತಿಂಗಳಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ 172 ಶಿಶುಗಳು, 8 ಬಾಣಂತಿಯರು ಮೃತಪಟ್ಟಿವೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮೃತಪಟ್ಟಿರುವ ಬಾಣಂತಿಯರ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಲಾಗಿದೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ನೇತೃತ್ವದಲ್ಲಿ ಪರಿಹಾರ ಕೊಡಲಾಗಿದೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯಿಂದ ಮಗುವಿನ ಆರೈಕೆಯ ಸಲಕರಣೆಯನ್ನ ನೀಡಲಾಗಿದೆ.
ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ. ಮುಂದಿನ ಆದೇಶದವರೆಗೆ ಮಧ್ಯಂತರ ಜಾಮೀನು ವಿಸ್ತರಣೆಯನ್ನ ಮಾಡಲಾಗಿದೆ. ದರ್ಶನ್ ಸರ್ಜರಿಗೆ ದಿನಾಂಕ ನಿಗದಿಯಾಗಿದೆ. ಡಿಸೆಂಬರ್ 11ಕ್ಕೆ ಸರ್ಜರಿ ಮಾಡುವುದಾಗಿ ವೈದ್ಯರು ಹೇಳಿದ್ದಾರೆ ಅಂತ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಕೋರ್ಟ್ಗೆ ತಿಳಿಸಿದ್ದಾರೆ. ಮಧ್ಯಂತರ ಜಾಮೀನಿನ ಯಾವುದೇ ಷರತ್ತನ್ನ ಉಲ್ಲಂಘಿಸಿಲ್ಲ ಅಂತ ವಾದ ಮಂಡಿಸಿದ್ದಾರೆ. ಅಧಿವೇಶನದ ಹೊತ್ತಿನಲ್ಲೇ ಬೆಳಗಾವಿಯ ಹಿಂಡಲಗಾ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಕೈದಿಗಳು ಬಿಂದಾಸ್ ಆಗಿ ಹಿಂಡಲಗಾ ಜೈಲಿನಲ್ಲಿ ಮೊಬೈಲ್ ಬಳಸ್ತಾ ಇದ್ದಾರೆ. ಜೈಲಿನ ಒಳಗೆ ಗಾಂಜಾ, ಸಿಗರೇಟ್, ಬಿಯರ್ ಸೇರಿದಂತೆ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ. ಕೈದಿಗಳು ಹಣ ಇಟ್ಟು ರಾಜಾರೋಷವಾಗಿ ಇಸ್ಪೀಟ್ ಆಡ್ತಿದ್ದಾರೆ. ನಕಲಿ ಚಿನ್ನಾಭರಣ ಅಡ ಇಟ್ಟು ಕೊಡಗು ಡಿಸಿಸಿ ಬ್ಯಾಂಕ್ಗೆ 15,13,000 ವಂಚಿಸಲಾಗಿದೆ. ಪೊಲೀಸರು ಮಡಿಕೇರಿ ತಾಲೂಕಿನ ಕುಂಜಿಲಾ ಗ್ರಾಮದ ಮೊಹಮ್ಮದ್ ರಿಜ್ವಾನ್ ಅನ್ನ ಬಂಧಿಸಿದ್ದಾರೆ. ರಿಜ್ವಾನ್ 2 ಬಾರಿ ನಕಲಿ ಚಿನ್ನಾಭರಣವನ್ನ ಅಡ ಇಟ್ಟಿದ್ದ. 3ನೇ ಬಾರಿ ನಕಲಿ ಚಿನ್ನ ತಂದಾಗ ವಂಚನೆ ಬಯಲಾಗಿದೆ. ಗಜೇಂದ್ರಗಡ ಸೊರಬ ರಾಜ್ಯ ಹೆದ್ದಾರಿ ಅಗಲೀಕರಣ ವಿಳಂಬ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದ್ದು, ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆದಿದೆ. ಪೊಲೀಸರು ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷರು ಸೇರಿದಂತೆ 10ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆದಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಸಿದ್ಧಗಂಗಾ ಮಠದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಹಳೆಯ ಮಠದ ಮುಂಭಾಗದಲ್ಲಿ ಚಿರತೆ ಓಡಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಠದ ಮಕ್ಕಳು ಆತಂಕದಲ್ಲಿದ್ದು ಚಿರತೆ ಸೆರೆ ಹಿಡಬೇಕು ಅನ್ನುವಂತ ಒತ್ತಾಯ ಮಾಡಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮಂಚಳ್ಳಿ ಗ್ರಾಮಕ್ಕೆ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿದ್ದು, ಜಮೀನಲ್ಲಿ ಬೆಳೆದಿದ್ದ ಟೊಮ್ಯಾಟೊ, ಬೀನ್ಸ್, ಅಡಿಕೆ, ತೆಂಗು ಸಸಿ ನಾಶ ಆಗಿದೆ. ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಕೊಡಿ ಅಂತ ರೈತರು ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಸಮಾನ ಮನಸ್ಕರ ವೇದಿಕೆ ಹೋರಾಟ ಮಾಡಿದೆ. ಡಿಸಿ ಕಚೇರಿ ಬಳಿ ಬೇಯಿಸಿದ ಮೊಟ್ಟೆ ತಿನ್ನುವ ಮೂಲಕ ಧರಣಿ ಮಾಡಿದೆ. ಟ್ಯಾಂಕರ್ನಿಂದ ಹೈಡ್ರೋಕ್ಲೋರಿಕ್ ಆಸಿಡ್ ಸೋರಿಕೆ ಆಗಿರುವ ಘಟನೆ ಮಂಗಳೂರು ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಅನಿಲ ಸೋರಿಕೆಯಿಂದಾಗಿ ಶ್ವಾಸಕೋಶದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸದ್ಯ ಎಂಸೀಲ್ ಹಾಕಿ ತಾತ್ಕಾಲಿಕವಾಗಿ ಸೋರಿಕೆ ತಡೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಇಂದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ಹುಟ್ಟುಹಬ್ಬದ ಸಂಭ್ರಮ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅವರಿಗೆ ಶುಭಾಶಯ ತಿಳಿಸಿದರು. ದೆಹಲಿಯ 10 ಜನಪತ್ ಸೋನಿಯಾ ನಿವಾಸದಲ್ಲಿ ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ. ಅದಾನಿ ಲಂಚ ಪ್ರಕರಣ ಸಂಸತ್ನಲ್ಲಿ ಚರ್ಚಿಸಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಸಂಸತ್ ಆವರಣದಲ್ಲಿ ಸಂಸದರಾದ ಮಾಣಿಕ್ಯಂ ಟ್ಯಾಗೋರ್, ಸಪ್ತಗಿರಿ ಶಂಕರ್, ಮೋದಿ ಅದಾನಿ ಮುಖವಾಡವನ್ನ ಧರಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಪಾಲ್ಗೊಂಡಿದ್ದರು. ದೆಹಲಿ ವಿಧಾನಸಭೆ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ 2ನೇ ಪಟ್ಟಿ ಬಿಡುಗಡೆ ಮಾಡಿದೆ. ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಜಂಗ್ಪುರ್ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಅವಧ್ ಓಜಾ ಅವರು ಪತರ್ಗಂಜ್ನಿಂದ ಟಿಕೆಟ್ ದೊರೆತಿದೆ. ಅಭಿಷೇಕ್ ಬಚ್ಚನ್, ಐಶ್ವರ್ಯ ರೈ ತಾರಾ ದಂಪತಿ ವಿಚ್ಛೇದನ ವದಂತಿಗೆ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಗರಂ ಆಗಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋರನ್ನ ಮೂರ್ಖರು ಅಂತ ಹೇಳಿದ್ದಾರೆ. TV9ಗೆ ಇವತ್ತು 18ನೇ ವರ್ಷದ ಸಂಭ್ರಮ. ಹೀಗಾಗಿ ಇವತ್ತು TV9 ಮುಖ್ಯ ಕಚೇರಿಯಲ್ಲಿ ಕೇಕ್ ಕಟ್ ಮಾಡೋ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. TV9ನ ಮ್ಯಾನೇಜಿಂಗ್ ಎಡಿಟರ್ ಆದ ರಾಹುಲ್ ಚೌಧರಿ, ಟೆಕ್ನಿಕಲ್ ಹೆಡ್ ಶ್ರೀಕಾಂತ್, ಇನ್ಪುಟ್ ಮುಖ್ಯಸ್ಥರಾದ ವಿಲಾಸ್ ನಂದೋಡ್ಕರ್, ಔಟ್ಪುಟ್ ಮುಖ್ಯಸ್ಥರಾದ ಕಬೀರ್, ಹಿರಿಯ ನಿರೂಪಕ ರಂಗನಾಥ ಭಾರದ್ವಾಜ್ ಸೇರಿದಂತೆ ಸಹೋದ್ಯೋಗಿಗಳೆಲ್ಲರೂ ಈ ಸಂಭ್ರಮಕ್ಕೆ ಸಾಕ್ಷಿಯಾದರು.